ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜುರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಬುದ್ಧ ಜಯಂತಿ ಮತ್ತು ಕಾರ್ಮಿಕರ ದಿನಾಚರಣೆ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜುರವರ ನೇತೃತ್ವದಲ್ಲಿ ಬುದ್ಧ ಜಯಂತಿ ಮತ್ತು ಕಾರ್ಮಿಕ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಮಿಕರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಬುದ್ಧ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜುರವರು ಸಹ ತಮ್ಮ ಹುಟ್ಟುಹಬ್ಬವನ್ನ ಕಾರ್ಮಿಕರ ಮತ್ತು ಗಡಿನಾಡು ಜೈ ಭೀಮ್ ವೇದಿಕೆಯ ಪದಾಧಿಕಾರಿಗಳ ಜೊತೆಗೂಡಿ ಸರಳವಾಗಿ ಆಚರಿಸಿಕೊಂಡರು. ಹಾಗೆ ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಕಾರ್ಮಿಕರು ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ರು. ಹಾಗೆಯೇ ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆಯ ಪದಾಧಿಕಾರಿಗಳು, ಕಾರ್ಮಿಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ತಾಯಿ ಮಗನ ಬಾಂಧವ್ಯವನ್ನು ಚಲಚಿತ್ರವನ್ನು ರಚಿಸಿದ ಗೌತಮಿ ಮುನಿರಾಜರಿಗೆ ತಂದೆಗೆ ಕಾಣಿಕೆಯನ್ನಾಗಿ ನೀಡ್ತಾ ಇದ್ದಾರೆ. ಈ ಸಂದರ್ಭವನ್ನು ನಾವು ಬುದ್ಧ ಪೂರ್ಣಿಮೆಯ ದಿನ, ತಂದೆಯ ಜನ್ಮದಿನ, ವಿಶ್ವ ಕಾರ್ಮಿಕರ ದಿನ, ಈ ದಿನದಂದು ತಾಯಿ ಮಗನ ಎಲ್ಲರೂ ಕೂಡ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಕೊಡ್ತಾ ಮತ್ತು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಕಾರ್ಮಿಕ ದಿನಾಚರಣೆ ಮತ್ತು ವಿಶೇಷವಾಗಿ ಈ ಜಗತ್ತಿಗೆ ಜ್ಞಾನವನ್ನ ತೋರಿದ ಭಗವಾನ್ ಬುದ್ಧರವರ ಪೂರ್ಣಿಮೆಯ ದಿನ ಆಗಿದೆ. ಇದು ಈ ದಿನ ಬಹಳ ಶ್ರೇಷ್ಠವಾದದ್ದು ಮತ್ತು ಪ್ರಾಮುಖ್ಯವಾದದ್ದು. ಜೊತೆಗೆ ಈ ದಿನ ಈ ಸಮಾಜಕ್ಕೆ ಬೆಳಕು ತೋರುವಂತಹ ದಿನ. ಇವತ್ತು ಇಂತಹ ದಿನದಂದು ನನಗೂ ಕೂಡ ಹುಟ್ಟುಹಬ್ಬ ಇರ್ತಕ್ಕಂಥದ್ದು. ಹಾಗಾಗಿ ಈ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಗಡಿನಾಡು ಜೈ ಭೀಮ್ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಈ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಗಡಿನಾಡು ಜೈ ಭೀಮ್ ವೇದಿಕೆ ಮತ್ತು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಜೊತೆಗೆ ಗಡಿನಾಡು ಜೈ ಭೀಮ್ ವೇದಿಕೆಯ ಚಾಲಕರ ರಾಜ್ಯ ನಾಯಕರಾದಂತಹ ಅನಿಲ್ರವರ ಶ್ರಮ ಮತ್ತು ಅವರೊಂದಿಗೆ ನನ್ನ ರಾತ್ರಿ ಮಳೆ ಇದ್ರೂ ಕೂಡ ದೇವರಾಜು ಮತ್ತು ಸಂತೋಷ್, ಶ್ರೀರಾಮ್ ಇವರೆಲ್ಲರೂ ಕೂಡ ಆ ಭಾವಚಿತ್ರಗಳನ್ನು ಮಳೆಯಲ್ಲಿ ಅಂಟಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಈ ಕಾರ್ಯಕ್ರಮಕ್ಕೆ ಮಾದೇಶ್ವರ ಅವರು, ಮಹಾರಾಣಾ ಪ್ರತಾಪ್ ಅವರು, ಪ್ರಕಾಶ್ ಅವರು, ರಾಮ್ ಸಿಂಗ್ ಅವರು, ವಿಶೇಷವಾಗಿ ದೀಪಕ್ ಸಿಂಗ್ ಅವರು, ಇವರೆಲ್ಲರೂ ಕೂಡ ಕೈ ಜೋಡಿಸಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಮುಂದಾಗಿರ್ತಕ್ಕಂಥದ್ದು. ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಬಾಳಲ್ಲಿ ಜ್ಞಾನದ ದಿನ ಆಗಲಿ, ಬುದ್ಧ ಅವರ ಬಾಯಿನಲ್ಲಿ ಬೆಳಕನ್ನು ತೋರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಆಶಿಸುತ್ತೇನೆ. ಜೊತೆಗೆ ತುಂಬಾ ಜನ ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ 60 ಜನ ಈ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮದವರು
ಎಲ್ಲ ಸಮುದಾಯದವರು ಇವರೆಲ್ಲರೂ ಕೂಡ ಆಗಮಿಸಿ ನನಗೆ ಶುಭಾಶಯವನ್ನು ಕೋರಿದ್ದಾರೆ. ಜೊತೆಗೆ ನಿನ್ನೆಯಿಂದಲೂ ಕೂಡ ವಾಟ್ಸಪ್, ಫೇಸ್ಬುಕ್ ಅನೇಕ ದೂರವಾಣಿ ಕರೆಗಳ ಮೂಲಕ ನನಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಬಂಧು ಬಳಗ ಗೆಳೆಯ ಸಮುದಾಯಕ್ಕೆ ನಾನು ಕೂಡ ಭೀಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ನನಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತನ ಕೋರ್ತೀನಿ. ಇದನ್ನು ಹೊರತುಪಡಿಸಿ ಇವತ್ತು ಕಂಪ್ಲೀಟ್ ನಮ್ಮ ಕುಟುಂಬ ಇವತ್ತಿಲ್ಲಿ ಭಾಗಿಯಾಗಿದೆ. ಇವತ್ತು ಕ್ರಾಂತಿ ಮುನ್ರಾಜ್ ಅವರ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲರೂ ಸಹ ಇವತ್ತಿಲ್ಲಿ ಕ್ರಾಂತಿ ಮುನ್ರಾಜ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಬಂದಿದ್ದಾರೆ. ವೇಣುಗೋಪಾಲ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಬ್ಬ ಅಣ್ಣನ ಮಗನಾದ ಪವನ್ ಅವರು ಇವತ್ತು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಚ್ಚಿನ ಮಗಳು ಮತ್ತು ನಮ್ಮ ಅಜ್ಜಿ ನೆಚ್ಚಿನ ಮೊಮ್ಮಗಳಾದಂಥ ಗೌತಮಿನೂ ಇವತ್ತು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಚ್ಚಿನ ಶಿಷ್ಯ ನಮ್ಮ ಕ್ರಾಂತಿ ಮುನ್ರಾಜ್ ಅವರು ಹುಟ್ಟಾಗ್ದಂಥ ನಾಯಕ ಇದೆಲ್ಲಾದರೂ ಎಲ್ಲ ಇದನ್ನೇ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಇರ್ತೀನಿ. ಮತ್ತು ಹಾಗೆ ಅನಿಲ್ ನಾಯಕ್ ಅವರು ಕಾರ್ಯಕ್ರಮ ಕಂಪ್ಲೀಟ್ ಎಲ್ಲ ಒಂದು ಆರ್ಗನೈಸ್ ಮಾಡೋದ್ರಲ್ಲಿ, ಮತ್ತು ನಮ್ಮ ಶೇಜಾನು ಮತ್ತು ಅನೇಕ ಎಲ್ಲರೂ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ಸ್ಪಿರೇಷನ್ ಆಗಿ ನಮ್ಮ ಅಂಕಲ್ ಅವರು ಹುಟ್ಟಿದ್ದಿನ ಇವತ್ತು ವಿಶೇಷ ಹೇಳ್ತಾ ನಿಮಗೆ ಸುಖ, ಶಾಂತಿ, ಆರೋಗ್ಯ ಎಲ್ಲ ಕೊಡಲಿ ಅಂತ ದೇವರ ಹತ್ರ ಅದೇ ರೀತಿ ಒಂದು ವಿಶೇಷವಾದ ಕಾರ್ಮಿಕರ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಆನೇಕಲ್ ತಾಲೂಕಿನ ಜನತೆಗೆ ತಿಳಿಸುತ್ತಾ, ಅದೇ ರೀತಿ ಆನೇಕಲ್ ತಾಲೂಕಿಗೆ ಒಂದು ಅಂಬೇಡ್ಕರ್ ಮಾರ್ಗದಲ್ಲಿ ಬಂದಿರುವ ಗುರುಗಳ ಸಮಾನವಾದ ಕ್ರಾಂತಿ ಮುನ್ರಾಜ್ ಅವರ ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಅವರ ಮಾರ್ಗ ಬಿಟ್ಟು ನಾನು ಯಾವುದೇ ಒಂದು ಕಾರ್ಯಗಳಲ್ಲಿ ತೊಡಗಿರೋದು ನಾನು ನೋಡಿಲ್ಲ. ಅದೇ ರೀತಿ ಕ್ರಾಂತಿ ಮುನ್ರಾಜ್ ಅವರು ಇನ್ನೂ ಅನೇಕ ಕಾರ್ಮಿಕರು ಬೆಂಬಲವಾಗಿ ನಿಂತಿದ್ದಾರೆ, ಅವರು ಮುಖ್ಯದಿಂದ ಕಾರ್ಮಿಕರ ಪರವಾಗಿ ನಿಂತಿದ್ದಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬವಾಗಿ ಇರುವುದರಿಂದ ಅವರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಜ್ಯೋತಿ ಬಾಪುಲೆ ಹಾಗೂ ಎಲ್ಲ ಹಿರಿಯ ಮಾರ್ಗ ಅವರಿಗೆ ಸಿಗಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ. ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಮಾಧ್ಯಮದವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಕೆಲವೊಂದು ಲೀಡರ್ಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಒಂದು ಶಾಮೀಲ್ ಆಗಿರುವಂಥದ್ದು. ಈಗ ತೊಂದರೆ ಬಂದರೆ ಅವರ ಮ್ಯಾನೇಜರ್ಸು ಮತ್ತು ಆ ಕಂಪ್ನಿ ಓನರನ್ನು ಶಾಮೀಲ್ ಆಗಿಬಿಟ್ಟು ಕೆಲವೊಂದು ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೆರಳೂರಲ್ಲಿ ಏಕೈಕ ವ್ಯಕ್ತಿ ಶಾಮೀಲ್ ಇಲ್ಲದ್ರೆ ಹೋರಾಟ ಮಾಡಿರುವಂಥದ್ದು ಕೆಲವೊಂದು ಕಾರ್ಮಿಕರಿಗೆ ಒಂದು ನೇರ ದಿಟ್ಟ ನಿರಂತರ ಅಂತಾರಲ್ಲ, ಮೇ ಬಿ ಅವರೇ ಇರಬೇಕೇನೋ. ಥ್ಯಾಂಕ್ ಯು. ಆ್ಯಂಡ್ ಆಮೇಲೆ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ಸ್ಪಿರೇಷನ್ ಮತ್ತು ಭಗವಾನ್ ಬುದ್ಧ ಅವರು ಇನ್ಸ್ಪಿರೇಷನ್ಸ್, ಆಮೇಲೆ ಕೆಲವೊಂದು ಸೋ ಕಾಲ್ಡ್ ಲೀಡರ್ಶಿಪ್ಸ್ ಇದ್ದಾರೆ. ತುಂಬ ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ಅವರು ಬದುಕ್ತಿದ್ದಾರೆ ಅಂದರೆ ಉಸಿರಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಒನ್ಸ್ ಮೋರ್ ಮಿನಿಮಮ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈ ಸಂದರ್ಭದಲ್ಲಿ ಹೇಳ್ಬಾರ್ದು ಗೊತ್ತಿಲ್ಲ, ತುಂಬ ಅತ್ಯಂತ ಶೋಷಣೆಗೆ ಒಳಗಾಗಿರುವಂಥ ಮನೆತನ ಯಾರಾದ್ರೂ ಇದ್ದರೆ ಅದು ನಾವೇ. ನಾವು ಈ ಮಟ್ಟಕ್ಕೆ ಇದ್ರೆ ಮತ್ತು ಕೆಲವೊಂದು ಮೂಮೆಂಟ್ಸಲ್ಲಿ ನಮ್ಮ ಜೀನ್ಸ್ಗಳು ಭಯಗಳಲ್ಲ ಅಂದರೆ ಅದು ರಕ್ತದಲ್ಲಿ ಮಿಕ್ಸ್ ಆಗಿರ್ತದೆ. ಹಾಗಾಗಿ ಅನ್ಯಾಯ ಎಲ್ಲಿ ಇದೆ ಅಲ್ಲಿ ನಾವಿರ್ತೀವಿ, ವಿತೌಟ್ ಎಕ್ಸ್ಪೆಕ್ಟೇಷನ್ಸ್. ಹಾಗಾಗಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಥ್ಯಾಂಕ್ ಯು ಸೊ ಮಚ್. ಆನ್ ಗಿವಿಂಗ್ ಅಪರ್ಚುನಿಟಿ. ಥ್ಯಾಂಕ್ ಯು. Firstly, happy Buddha Purnima to everyone. And lastly, happy birthday, Appa.
ಅಷ್ಟೊಂದು ಪ್ರೀತಿ ಅಭಿಮಾನ ಮತ್ತು ಅವ್ರಿಗೇನೋ ತೊಂದರೆ ಕುಂದು ಕೊಡ್ತಿರ್ಲಿದ್ರೆ ಮತ್ತು ಒಂದು ಸ್ಯಾಲ್ರಿ ಅವ್ರಿಗೇನೋ ಹೋಲ್ಡ್ ಮಾಡಿಬಿಟ್ರೆ ಮತ್ತು ಯಾಕೆ ಅಷ್ಟೊಂದು ಅಭಿಮಾನ ಏನಕ್ಕೆ ಅಂತ ಗೊತ್ತಾಗಿಲ್ಲ. ಯಾಕಂದರೆ ಕೆಲವೊಂದು ಲೀಡರ್ಗಳಿದ್ದಾರೆ ಅವ್ರು ನೋಡ್ತಾ ಇರ್ತೀವಿ. ಈಗ ನಾವು ನಮ್ಮ ತಂದೆ ತಾಯಿಗೆಲ್ಲ ಕೂಲಿ ಮಾಡಿ ಮೇಲೆ ಬಂದಿರ್ತಕ್ಕಂಥದ್ದು, ಜೊತೆಯಲ್ಲಿ ಅವ್ರ ಜೊತೆಗಳಲ್ಲೆಲ್ಲ ನಾವು ಹೋಗಿ ಕೆಲಸಗಳು ಮಾಡಿದ್ದೀವಿ. ಹಂಗಾಗಿ ಹೊಲಗಳಲ್ಲಿ ನಾವು ಕೆಲಸಗಳು ಮಾಡಿ ಕಾರ್ಯಗಳು ಮಾಡಿ ಆಗ ಅದ್ರ ಕಷ್ಟ ಏನಂತ ನಮ್ಗೆ ಗೊತ್ತಿದೆ. ಅದಕ್ಕಾಗಿ ಅವ್ರ ಮೇಲೆ ನಮಗೆ ಜಾಸ್ತಿ ಒಲವು. ಅಲ್ಲ, ಎಲ್ಲರೂ ಅದೇ ಥರನೇ ಬರೋದು, ಬಟ್ ಅವರು ಒಂದು ಹಂತಕ್ಕೆ ಹೋದಾಗ ಮರ್ತೋಗ್ಬಿಡ್ತಾರೆ. ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಅಭಿಮಾನ? ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರೆ ಮತ್ತು ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನುಗಳು, ಕಾರ್ಮಿಕ ಕಾನೂನುಗಳನ್ನು ಅರ್ಥ ಮಾಡ್ಕೊಂಡಿದ್ರೆ ಅಷ್ಟೊಂದು ಒಲವು ಮತ್ತು ಪ್ರೀತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮತ್ತು ಇನ್ನೊಂದು ಕಡೆ ಒಂದು ಹೇಳಿಕೆ ಕೊಡ್ತೀರಾ ಏನಂತ, ನಾನು ಒಂದು ರಾಜರನ್ನ ಬೇಕಾದರೂ ಎದುರು ಹಾಕ್ಕೊತೀನಿ, ಬಟ್ ಕೂಲಿ ಕಾರ್ಮಿಕರನ್ನ ನಾನು ಎದುರು ಹಾಕೊಳ್ಳಲ್ಲ ಅಂತ ಒಂದು ಹೇಳಿಕೆ ಕೊಡ್ತೀರಾ? ಅದು ಯಾಕೆ ರಾಜನ ಯುದ್ಧ ಮಾಡಬೇಕೇ ಹೊರತು ನಾವು ಬೇರೆಯವ್ರನ್ನ ಯುದ್ಧ ಮಾಡಿದ್ರೆ ಅದರಲ್ಲಿ ಏನೂ ಅರ್ಥ ಇಲ್ಲ, ಅದು ಪ್ರಯೋಜನ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ಏನೋ ಸಾವನ್ನು ಗೆಲ್ಲೋಕ್ಕೆ ವೀರನೂ ಬೇಕಾಗಿಲ್ಲ, ಶೂರನೂ ಬೇಕಾಗಿಲ್ಲ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಬಡವರ ಪರ ನಿಂತ್ಕೋಬೇಕೇ ಹೊಸವಾಗಿ, ಬಲಿಷ್ಠರ ಪರ ನಿಂತ್ಕೋಬಾರ್ದು, ಬಲ್ಲಿಗನ ಪರ ನಿಂತ್ಕೋಬಾರ್ದು. ಎಲ್ಲಿ ಶೋಷಣೆ ಆಗ್ತದೆ ಶೋಷಿತರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಹೋಗಬೇಕಾಗಿದೆ. ಹಾಗೆ ಇವತ್ತು ಸಾಕಷ್ಟು ಒಂದು 100-150 ಜನ ಹತ್ತತ್ರ ಬಂದಿದ್ದಾರೆ. ಅವರು ನಿಮ್ಮ ಫ್ಯಾನ್ಸ್ಗಾಗಲಿ, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ನಿಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಮತ್ತು ಕೆಲವೊಂದು ಸೋಕಾಲ್ಡ್ ಲೀಡರ್ಗಳೆಲ್ಲ ಬಂದಿದ್ದರು. ಅವ್ರಿಗೇನಂತ ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ನಾನು ಯಾರಿಗೂ ಕೂಡ ನಮ್ಮ ಕುಟುಂಬಕ್ಕೆ ಬನ್ನಿ ಅಂತೇಳಿ ಆಹ್ವಾನ ನೀಡಿಲ್ಲ. ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ವರ್ಷವೂ ಕಾರ್ಮಿಕ ದಿನಾಚರಣೆ ಗಡಿನಾಡು ಜಮೀನು ವೇದಿಕೆ ಆಚರಣೆ ಮಾಡ್ತದೆ. ಜೊತೆಯಲ್ಲಿ ಈಗ ಕಾರ್ಮಿಕರು ನೊಂದಂಥವರು ಮತ್ತು ಶೋಷಣೆಗೆ ಒಳಪಟ್ಟಂಥ ಸಂದರ್ಭಗಳಲ್ಲಿ ನಾನು ಅನೇಕ ಜನಕ್ಕೆ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳು ಇಲ್ದಿರ ಅವರಿಗೆ ಕೆಲಸ ಮಾಡಿಕೊಟ್ಟಿದ್ದೀನಿ. ಹಂಗಾಗಿ ನನ್ನ ಹುಟ್ಟುಹಬ್ಬ ಮತ್ತು ಕಾರ್ಮಿಕ ದಿನಾಚರಣೆ ವಿಶೇಷವಾಗಿ ನನ್ನ ಕಾರ್ಯಕ್ರಮಗಳಂದರೆ ಎಲ್ಲರೂ ಕೂಡ ಅನೇಕ ಜನ ಇನ್ನೂ ಗೊತ್ತಾಗಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾರೆ. ಹಾಗೆ ಇವತ್ತು ಎಲ್ಲರೂ ಚಿಕ್ಕ ಮಕ್ಕಳನ್ನ ನಾನು ಅಬ್ಸರ್ವ್ ಮಾಡಿರೋದು, ಚಿಕ್ಕ ಮಕ್ಕಳನ್ನ ಸ್ವಲ್ಪ ಕೆಲವೊಂದು ಗದ್ದಲಾಗ್ತದೆ ಅಂತ ಸ್ವಲ್ಪ ಕೆಲವೊಂದು ದೂರ ಇರ್ತಾರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ. ನೀವು ಹತ್ರ ಸೇರಿಸ್ಕೊಂಡು ಅವ್ರನ್ನ ಪ್ರೀತಿ ಕೊಡುವಂಥದ್ದು ಮತ್ತು ಅವ್ರನ್ನ ಬಾಯಲ್ಲಿ ಸ್ವೀಟ್ ಇಡುವಂಥದ್ದು, ಅದ್ಯಾಕೆ ಹೆಂಗೆ ಸರ್? ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತು ಬಲಿಷ್ಠವಾದಂಥ ಮಕ್ಕಳನ್ನು ಬಲಿಷ್ಠವಾಗಿ ನಾವು ಪೋಷಿಸಬೇಕು. ನಾವು ಬಲಿಷ್ಠವಾಗಿ ಪೋಷಿಸಿ ಅವರಿಗೆ ಶಿಕ್ಷಣಾತ್ಮಕವಾದಂಥ ಸಂಘಟನೆ ರೂಪವನ್ನು ನಾವು ಕಲಿಸಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರು ಈ ಭಾರತದ ಬಲಿಷ್ಠ ಪ್ರಜೆಗಳಾಗ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯುವಕರಿಂದ ಮಾತ್ರ ಈ ದೇಶ ಕಟ್ಟಕ್ಕೆ ಸಾಧ್ಯ ಅಂತೇಳಿ. ಹಂಗಾಗಿ ನಾವು ಬಲಿಷ್ಠ ಯುವಕರನ್ನು ಕಟ್ಟಬೇಕಾಗಿದೆ. ಅದಕ್ಕಾಗಿ ನಾನು ಅತಿ ಹೆಚ್ಚು ಮಕ್ಕಳನ್ನು ಪ್ರೀತಿ ಮಾಡ್ತೀನಿ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತವಾಗಿ ಮತ್ತು ಬುದ್ಧ ಪೂರ್ಣಿಮೆಯ ದಿನ ಇವತ್ತು ವಿಶೇಷವಾದಂಥ ದಿನ. ಈ ಸಮಾಜಕ್ಕೆ ಇವತ್ತು ಬುದ್ಧ ಪೂರ್ಣಿಮಾ ಜ್ಞಾನವನ್ನು ಕೊಡಲಿ ಮತ್ತು ಬುದ್ಧನ ಜ್ಞಾನ ಮತ್ತು ಬುದ್ಧನ ಶಾಂತಿ ಈ ಸಮಾಜಕ್ಕೆ ಹರಡಲಿ ಅಂತೇಳಿ ಆಸ್ತೇನೆ. ಜೊತೆಗೆ ನನಗೆ ವಿಶೇಷವಾಗಿ ಈಗ ಫೇಸ್ಬುಕ್ಕು, ವಾಟ್ಸಪ್ಪು, ಫೋನಿನ ಕರೆಗಳ ಮೂಲಕ ನನಗೆ ಅನೇಕ ಜನ ನನಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಇವತ್ತಿನ ದಿನ ಬುದ್ಧನ ಜ್ಞಾನ ಮತ್ತು ಬುದ್ಧನ ಶಾಂತಿ ಅವರ ಕುಟುಂಬಗಳಿಗೆ ಮತ್ತು ಅವರಿಗೆ ಲಭಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಈ ಬುದ್ಧ ಪೂರ್ಣಿಮೆಯ ಶುಭ ದಿನ ಅವರಿಗೆ ನಾನು ಅರ್ಪಣೆ ಮಾಡ್ತೇನೆ.